ಕೇರಳದಲ್ಲಿ ನಡೆಯೋ ತುಂಬ ದೊಡ್ಡ ಆಚರಣೆ ಅಂದರೆ ಅದು ನೆಹರು ಟ್ರೋಫಿ. ಇದು ಇಲ್ಲಿರೋ ಆಲಪಿ ಅನ್ನೋ ಒಂದು ಡಿಸ್ಟಿಕಲ್ಲಿ ನಡೆಯುತ್ತೆ. ಆದರೆ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗಿರಲ್ಲ, ಅದ್ರ ಸುತ್ತಮುತ್ತ ಇರೋ ತುಂಬ ಹಳ್ಳಿಗಳು ಇದನ್ನು ಆಚರಿಸ್ತಾರೆ. ಕೇರಳದ ಕ್ಯಾಪಿಟಲ್ ತಿರುವನಂತಪುರಂನಿಂದ 112 ಕಿಲೋಮೀಟರ್ ಇರೋ ಪುಲ್ಲಾಡ್ ಅನ್ನೋ ಒಂದು ಸಣ್ಣ ಹಳ್ಳಿಗೆ ಸ್ವಾಗತ. ನೆಹರು ಟ್ರೋಫಿಗೆ ತುಂಬ ಮುಖ್ಯ ಅಂದರೆ ಅದು ಬೋಟ್ಗಳು. ಇದನ್ನು ನೆಹರು ಟ್ರೋಫಿ ನಡೆಯೋ ಆ ಒಂದು ತಿಂಗಳಲ್ಲಿ ಮಾತ್ರ ಬಳಸಿ ಇನ್ನು ಇಡೀ ವರ್ಷ ಅದನ್ನು ಒಂದು ಸೆಪ್ರೇಟ್ ಜಾಗದಲ್ಲಿ ಇಟ್ಟಿರ್ತಾರೆ. ಪ್ರತಿ ಹಳ್ಳಿಲೂ ಈ ಥರ ತುಂಬ ಬೋಟ್ಗಳಿರುತ್ತೆ. ಅದನ್ನು ಶಾಸ್ತ್ರದ ಪ್ರಕಾರ ಹಳ್ಳಿಯವರೆಲ್ಲ ಸೇರಿಕೊಂಡು ನೀರಿಗೆ ಮುಟ್ಟಿಸ್ತಾರೆ. ಇವತ್ತು ಆ ದಿನ. ಆದರೆ ಈ ಕೆಲಸ ಹೇಳ್ದಷ್ಟು ಸುಲಭ ಆಗಿದ್ದರೆ ಈ ವಿಡಿಯೋ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇವಾಗ ಸುಮಾರು ಬೆಳಗ್ಗೆ 8:15. ಈ ಸುತ್ತಮುತ್ತದವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇವತ್ತು ಪಕ್ಕ ನೀರಿಗೆ ತಳ್ಬಿಡೋಣ ಇದನ್ನ. ಈ ಬೋಟ್ ಮುಂದೆ ಬರಬಾರ್ದು ಅಂತ ಮುಂದೆ 2 ತುಂಡುಗಳು ಕೊಟ್ಟಿರ್ತಾರೆ. ಆದರೆ ಅದು ಕೇಳುತ್ತಾ? ಕೊಡ್ಬೇಕಾದ್ರೆ ತುಂಬ ಸುಲಭ. ಆದರೆ ಈ ಬೋಟು ಹತ್ತತ್ರ 120 ಅಡಿ ಇದೆ. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಬೋಟು, ಈ ಬೋಟಲ್ಲಿ 128 ಜನ ಕೂರ್ತಾರೆ ರೇಸ್ಗೆ. ಅಂದರೆ ಒಬ್ರಿಗೆ 1 ಅಡಿನೂ ಸಂಪೂರ್ಣವಾಗಿ ಸಿಗಲ್ಲ. ಇವಾಗ ನೋಡಿ, ಇಲ್ಲಿರೋರು ಎಲ್ರದ್ದು ಭುಜಬಲದ ಪರಾಕ್ರಮ ಶುರುವಾಗುತ್ತೆ. ಅವ್ರು ಅಷ್ಟೊಂದು ಜನ ಅವರೇ, ಅಳ್ಳಾಡ್ಸಕ್ಕೂ ಆಯ್ತಲ್ಲ ಗುರು. ಆದರೆ ಇವ್ರಿಗೆ ಹುಮ್ಮಸ್ ಬರ್ಸೋ ಅಂತ ಇನ್ನೊಂದು ಘಟನೆ ನಡೀತು. ಅದೇನು ಅಂದರೆ, ಇನ್ನೊಂದು ಬೋಟ್ ಅವ್ರು ಆಲ್ರೆಡಿ ನೀರ್ ಮೇಲೆ ರಾಜರೋಷವಾಗಿ ಬೋಟಲ್ಲಿ ಬರ್ತಿದ್ರು. ಇವಾಗ ನೋಡಿ, ಬಾಯ್ಸ್ ಎಲ್ಲ ಚಾರ್ಜ್ ಅಪ್ ಆಗಿದ್ದಾರೆ. ಅಟ್ಲೀಸ್ಟ್ ಬೋಟ್ನ ಅಳ್ಳಾಡಿಸ್ತೀವಿ. ಈ ಒಂದು ಬೋಟು ಹತ್ತತ್ರ 2 ಆನೆಯಷ್ಟು ತೂಕ ಇರುತ್ತೆ. ಇವಾಗ ನೋಡಿ, ಹೊಸ ಟೆಕ್ನಿಕ್ ಸ್ಟಾರ್ಟ್.
കയറിട്ടെ ചേട്ടൻ പിടിച്ചോണ്ടേക്ക് പോയിട്ട് കഴിച്ചിട്ട് ಅಲ್ಲೊಂದು ಜಾಗ ಇದೆ, ಎಲ್ಲ ನೋಡಿದ್ರು ನೀರು. ಇದು ಸಮುದ್ರ ಅಲ್ಲ ಅಥವಾ ನಾವು ಯಾವ ದ್ವೀಪದ ಮಧ್ಯದಲ್ಲೂ ಇಲ್ಲ.